ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 4ನೇ ತರಗತಿ ಪರಿಸರ ಅಧ್ಯಯನದ ಪಾಠ 13 ಅದ್ಭುತ ಯಂತ್ರ ನಮ್ಮ ದೇಹ ಎಂಬ ಅಧ್ಯಾಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಕೆಳಗಿನ ಪಟ್ಟಿಯಲ್ಲಿ ಜ್ಞಾನೇಂದ್ರಿಯಗಳು ಹಾಗೂ ಅವುಗಳ ಕೆಲಸಗಳನ್ನು ಕೊಟ್ಟಿದೆ. ಅವುಗಳನ್ನು ಗೆರೆ ಎಳೆದು ಹೊಂದಿಸಿ ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ಪಂಚೇಂದ್ರಿಯಗಳನ್ನು ಕೊಟ್ಟಿದ್ದಾರೆ. ಅವುಗಳ ನೀಡಿರುವಂತಹ ಕಾರ್ಯಗಳನ್ನು ಸರಿ ಹೊಂದಾಣಿಕೆ ಮಾಡಬೇಕು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕಣ್ಣು ವಸ್ತುಗಳನ್ನು ನೋಡಲು ಸಹಾಯ ಮಾಡುತ್ತದೆ. ಕಿವಿ ಆಲಿಸಲು ಸಹಾಯ. ಮೂಗು ವಾಸನೆ ಗ್ರಹಿಸಲು ಸಹಾಯ. ನಾಲಿಗೆ ರುಚಿಯನ್ನು ಸವಿಯಲು ಸಹಾಯ. ಹಾಗೆಯೇ ಚರ್ಮ ಬಿಸಿ, ತಂಪು ಇತ್ಯಾದಿ ಅನುಭವಗಳನ್ನು ಗ್ರಹಿಸಲು ಸಹಾಯ ಮಾಡುತ್ತದೆ. ನಮ್ಮ ದೇಹದ ಮೇಲೆ ಚರ್ಮ, ಅದರ ಅಡಿಯಲ್ಲಿ ಮಾಂಸಖಂಡಗಳು ಹಾಗೂ ಮೂಳೆಗಳಿವೆ. ಇವುಗಳ ಮೇಲೆ ಹೊದಿಕೆಯಂತಿರುವ ಚರ್ಮ ನಮ್ಮ ದೇಹಕ್ಕೆ ರಕ್ಷಣೆಯನ್ನು ಕೊಡುತ್ತದೆ. ಮೂಳೆಗಳು ಮತ್ತು ಮಾಂಸಖಂಡಗಳು ಸೇರಿ ನಮ್ಮ ದೇಹಕ್ಕೆ ಆಕಾರ ಮತ್ತು ರೂಪವನ್ನು ಕೊಟ್ಟಿವೆ. ಹಾಗೆಯೇ ನಮ್ಮ ದೇಹದಲ್ಲಿ ಹಲವಾರು ಕ್ರಿಯೆಗಳು ನಡೆಯುತ್ತಿರುತ್ತವೆ. ಉಸಿರಾಟ, ಜೀರ್ಣಕ್ರಿಯೆ, ರಕ್ತ ಪರಿಚಲನೆ ಹಾಗೂ ಕಶ್ಮಲಗಳ ವಿಸರ್ಜನೆ ಇತ್ಯಾದಿ ಕ್ರಿಯೆಗಳು ನಮ್ಮ ದೇಹವನ್ನು ಸದೃಢವಾಗಿಯೂ ಆರೋಗ್ಯಕರವಾಗಿಯೂ ಇಟ್ಟುಕೊಂಡಿವೆ. ಇನ್ನು ಈ ಚಿತ್ರದಲ್ಲಿ ಗಾಳಿಯ ಹೊರಗೆ ಮತ್ತು ಒಳಗೆ ಹೋಗುವ ದಾರಿಯನ್ನು ಮತ್ತು ಅಂಗಗಳನ್ನು ತೋರಿಸಿದೆ. ಅವುಗಳನ್ನು ಕ್ರಮವಾಗಿ ಬರೆಯಿರಿ ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ನೋಡಬಹುದು. ಮೊದಲಿಗೆ ಮೂಗು, ಅದಾದ ನಂತರ ಶ್ವಾಸನಾಳ, ಅದಾದ ಮೇಲೆ ಶ್ವಾಸಕೋಶಗಳು. ಇವು ಉಸಿರಾಟ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ಅಂಗಗಳಾಗಿದ್ದಾವೆ. ಗಾಳಿಯಲ್ಲಿರುವ ಆಕ್ಸಿಜನ್ ಎಂಬ ಅನಿಲವನ್ನು ಶ್ವಾಸಕೋಶಗಳು ಹೀರುತ್ತವೆ. ಅಲ್ಲಿ ಸಂಗ್ರಹವಾಗಿರುವ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ ಎಂಬ ಅನಿಲ ಗಾಳಿಯಲ್ಲಿ ಸೇರಿ ಶ್ವಾಸನಾಳ ಹಾಗೂ ಮೂಗಿನ ಮೂಲಕ ದೇಹದಿಂದ ಹೊರಬರುತ್ತದೆ. ಹೀಗೆ ಆಕ್ಸಿಜನ್ ಅನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಬಿಡುವಂತಹ ಕ್ರಿಯೆಗೆ ಉಸಿರಾಟ ಎಂದು ಕರೆಯುವರು. ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುವೆ? ಎಣಿಸು ಅಂತ ಒಂದು ಪ್ರಶ್ನೆ ಇದೆ. 25 ಬಾರಿ ಉಸಿರಾಡುವೆ. ಈ ಚಿತ್ರವನ್ನು ಗಮನಿಸು. ಇದರ ಹೆಸರನ್ನು ಇಲ್ಲಿ ಬರೆ ಅಂತ ಕೇಳಿದರೆ ಇಲ್ಲಿ ಚಿತ್ರ ಹೃದಯ ಆಗಿದೆ. ದೇಹದ ಯಾವುದೇ ಭಾಗದಲ್ಲಿ ಗಾಯವಾದಾಗ ರಕ್ತ ಬರುವುದನ್ನು ನೀನು ನೋಡಿರುವೆ. ರಕ್ತದ ಬಣ್ಣವೇನು? ಇಲ್ಲಿ ಬರೆ ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ, ಗಾಯವಾದಾಗ ರಕ್ತ ಬರುವ ಅದರ ಬಣ್ಣ ಬಂದು ಕೆಂಪು. ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಹರಿಸುವ ಮುಖ್ಯ ಅಂಗವೇ ಹೃದಯ. ಇನ್ನು ರಕ್ತ ಪರಿಚಲನೆ ಅಂದರೆ ಏನು ಅಂದರೆ, ಹೃದಯದಿಂದ ರಕ್ತವು ಶ್ವಾಸಕೋಶಗಳನ್ನು ತಲುಪುತ್ತದೆ. ಅಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಟ್ಟು ಆಕ್ಸಿಜನ್ ಅನ್ನು ಪಡೆದು ಶುದ್ಧವಾಗುತ್ತದೆ. ಶುದ್ಧ ರಕ್ತವು ರಕ್ತನಾಳಗಳ ಮೂಲಕ ಮತ್ತೆ ಹೃದಯವನ್ನು ತಲುಪುತ್ತದೆ. ಹೃದಯದಿಂದ ಆಕ್ಸಿಜನ್ ಇರುವ ಶುದ್ಧ ರಕ್ತವು ರಕ್ತನಾಳಗಳ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ತಲುಪುತ್ತದೆ. ಈ ಒಂದು ಕ್ರಿಯೆಯನ್ನು ರಕ್ತ ಪರಿಚಲನೆ ಎಂದು ಕರೆಯುತ್ತಾರೆ. ಇನ್ನು ವೈದ್ಯರು ಹೃದಯದ ಬಡಿತವನ್ನು ತಿಳಿಯಲು ಬಳಸುವಂಥ ಉಪಕರಣ ಚಿತ್ರ ಇಲ್ಲಿದೆ. ಇದರ ಹೆಸರನ್ನು ಬರಿ ಅಂತ ಕೇಳಿದರೆ ಚಿತ್ರದಲ್ಲಿ ತಾವು ಕಾಣ್ತಾ ಇರುವಂಥದ್ದು ಹೃದಯದ ಬಡಿತವನ್ನು ತಿಳಿಯಲು ಬಳಸುವಂಥ ಉಪಕರಣದ ಹೆಸರು ಸ್ಟೆಥೋಸ್ಕೋಪ್. ನಮ್ಮ ಹೃದಯ ನಿಮಿಷಕ್ಕೆ ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ? ನಮ್ಮ ಹೃದಯ ನಿಮಿಷಕ್ಕೆ 70 ಸಲ ಬಡಿಯುತ್ತದೆ. ದಿನವೊಂದಕ್ಕೆ 1,00,000 ಸಲ ಬಡಿದುಕೊಳ್ಳುತ್ತದೆ. ಪಕ್ಕದ ಚಿತ್ರವನ್ನು ಗಮನಿಸು. ನೀನು ಸೇವಿಸಿದ ಆಹಾರ ಬಾಯಿಯ ಮೂಲಕ ಅಂಗದಿಂದ ಅಂಗಕ್ಕೆ ಸಾಗುತ್ತದೆ. ಈ ಅಂಗಗಳು ಯಾವುದೆಂದು ಚಿತ್ರದಲ್ಲಿ ನೋಡಿ ಬರೆಯಿರಿ ಅಂತ ಕೇಳಿದರೆ ಇದು ಬಾಯಿ, ಗಂಟಲು, ಅನ್ನನಾಳ, ಜಠರ, ದೊಡ್ಡ ಕರಳು, ಸಣ್ಣ ಕರಳು, ಮಲದ್ವಾರ. ಇದು ಆಹಾರ. ನಾವು ಸೇವಿಸಿದಂಥ ಆಹಾರ ಈ ಎಲ್ಲ ಅಂಗಗಳ ಮೂಲಕ ಸಾಗುತ್ತದೆ. ನಿನ್ನ ಬಾಯಿಯ ಭಾಗಗಳನ್ನು ಹೆಸರಿಸು ಅಂತೇಳಿದರೆ ಅಲ್ಲಿ ನಾಲಿಗೆ ಮತ್ತು ಹಲ್ಲುಗಳನ್ನು ನಾವು ಕಾಣುತ್ತೇವೆ. ಇನ್ನು ಆಹಾರವನ್ನು ಅಗಿಯಲು ಬಾಯಿಯ ಯಾವ ಅಂಗ ಸಹಾಯ ಮಾಡುತ್ತದೆ? ಆಹಾರವನ್ನು ಅಗಿಯಲು ಬಾಯಿಯ ಹಲ್ಲುಗಳ ಭಾಗ ಏನಿದೆ ಅದು ನಮಗೆ ಸಹಾಯ ಮಾಡುತ್ತದೆ. ನಾಲಿಗೆಯ ಕೆಲಸವೇನು? ಆಹಾರವನ್ನು ಅಗಿಯಲು ಹಲ್ಲುಗಳಿಗೆ ಸಹಾಯವನ್ನು ಮಾಡುವಂಥದ್ದು. ಜೀರ್ಣಕ್ರಿಯೆ ಎಂದರೆ ಏನು? ಆಹಾರವು ಜೀರ್ಣವಾಗಿ ರಕ್ತವನ್ನು ಸೇರುವಂಥ ಕ್ರಿಯೆಗೆ ಜೀರ್ಣಕ್ರಿಯೆ ಎಂದು ಕರೆಯುತ್ತೇವೆ. ಈ ಚಿತ್ರದಲ್ಲಿ ಸೂಚಿಸಿರುವ ಅಂಗದ ಕೆಲಸವನ್ನು ಅದರ ಮುಂದೆ ತೋರಿಸಿದ ಸ್ಥಳದಲ್ಲಿ ಬರೆಯಿರಿ ಅಂತ ಕೇಳಿದರೆ ನೋಡಬಹುದು. ಇಲ್ಲಿ ಬಾಯಿಯ ಮೂಲಕ ಸೇವಿಸಿದ ಆಹಾರವನ್ನು ಹಲ್ಲುಗಳು ಅಗಿದು ಸಣ್ಣ ಕಣಗಳನ್ನಾಗಿ ಮಾಡುತ್ತವೆ. ಇದು ನಮ್ಮ ಹಲ್ಲುಗಳ ಪ್ರಮುಖ ಕಾರ್ಯವಾಗಿದೆ. ಮೆತ್ತಗಾದ ಆಹಾರ ಅನ್ನನಾಳದ ಮೂಲಕ ಜಠರವನ್ನು ಸೇರುತ್ತದೆ. ಆಹಾರವು ಜಠರದಲ್ಲಿ ಬಹಳಷ್ಟು ಜೀರ್ಣವಾಗುತ್ತದೆ. ಇನ್ನು ಆಹಾರವು ಜಠರದಲ್ಲಿ ಸುಮಾರು 3 ಗಂಟೆಗಳವರೆಗೆ ಇರ್ತದೆ. ಅದಾದ ನಂತರ ಈ ಆಹಾರವು
ಸಣ್ಣ ಕರುಳಿಗೆ ಹೋಗಿ ಇನ್ನಷ್ಟು ಜೀರ್ಣವಾಗುತ್ತದೆ. ಜೀರ್ಣವಾದ ಆಹಾರವು ಸಣ್ಣ ಕರುಳಿನ ಮೂಲಕ ರಕ್ತದಲ್ಲಿ ಸೇರಿ ದೇಹದ ಎಲ್ಲ ಭಾಗಗಳಿಗೆ ತಲುಪುತ್ತದೆ. ಇನ್ನು ಜೀರ್ಣವಾಗದ ಅಥವಾ ಬೇಡವಾದಂಥ ಆಹಾರ ದೊಡ್ಡ ಕರುಳನ್ನು ಸೇರಿ ಮಲದ ರೂಪದಲ್ಲಿ ಮಲದ್ವಾರದ ಮೂಲಕ ಹೊರಹೋಗುತ್ತದೆ. ನಮ್ಮ ದೇಹಕ್ಕೆ ಬೇಡವಾದ ಹಲವು ವಸ್ತುಗಳು ಜೀರ್ಣಕ್ರಿಯೆ ಮುಂತಾದ ಕ್ರಿಯೆಗಳಿಂದ ದೇಹದ ನಾನಾ ಭಾಗಗಳಲ್ಲಿ ಉತ್ಪತ್ತಿಯಾಗುತ್ತವೆ. ಇವುಗಳನ್ನು ನಾವು ಕಶ್ಮಲಗಳು ಅಂತ ಕರಿತೀವಿ. ಈ ರೀತಿ ಉತ್ಪತ್ತಿಯಾಗುವಂತಹ ಕಲ್ಮಶಗಳನ್ನು ದೇಹವು ಚರ್ಮ, ಮೂತ್ರನಾಳ, ಶ್ವಾಸಕೋಶಗಳು, ಮೂತ್ರಕೋಶಗಳ ಮೂಲಕ ಹೊರಹಾಕುತ್ತದೆ. ಆದ್ದರಿಂದ ಇವುಗಳನ್ನು ವಿಸರ್ಜನಾಂಗಗಳು ಎಂದು ಕರೆಯುತ್ತೇವೆ. ಇನ್ನು ನಿಮಗಿದು ತಿಳಿದಿರಲಿ ಅನ್ನುವಂಥ ಪ್ರಮುಖ ಅಂಶಗಳಿವೆ. ಇದು ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾಗುವಂಥ ಮಾಹಿತಿ. ಇದರ ಬಗ್ಗೆಯೂ ಸಮೇತ ಶಿಕ್ಷಕರು ಬೋಧನೆ ಮಾಡುವ ಸಂದರ್ಭದಲ್ಲಿ ಹೆಚ್ಚು ಒತ್ತು ಕೊಟ್ಟು ಹೇಳಬೇಕಾಗುತ್ತೆ. ದಿನವೊಂದಕ್ಕೆ 1 ಸಲವಾದರೂ ನೇರವಾಗಿ ಕುಳಿತು 10 ಸಲ ಆಳವಾಗಿ ಉಸಿರಾಡುವುದನ್ನು ಅಭ್ಯಾಸ ಮಾಡಬೇಕು. ಇದು ಮಕ್ಕಳಿಗೆ ತುಂಬ ಪೂರಕವಾದಂತಹ ಒಂದು ಚಟುವಟಿಕೆ. ದಿನಕ್ಕೆ 1 ಸಲನಾದರೂ ನೇರವಾಗಿ ಕುಳಿತುಕೊಂಡು 10 ಸಲ ಆಳವಾಗಿ ಅಂದರೆ ದೀರ್ಘವಾಗಿ ಉಸಿರಾಡುವುದನ್ನು ಅಭ್ಯಾಸ ಮಾಡಬೇಕು. ಎರಡನೆಯದು, ಒಂದು ಆಹಾರ ಸೇವನೆಯಿಂದ ಮತ್ತೊಂದು ಆಹಾರ ಸೇವನೆಯ ನಡುವೆ 3 ರಿಂದ 4 ಗಂಟೆಯ ಅಂತರವಿದ್ದರೆ ಉತ್ತಮ. ಅಂದರೆ ಒಂದು ಬಾರಿ ಊಟವನ್ನು ಮಾಡಿದ್ದೀವಿ ಅಂದರೆ ಮತ್ತೊಂದು ಊಟಕ್ಕೆ ನಡುವೆ ಇರಬೇಕಾದಂಥ ಅಂತರ ಎಷ್ಟು? ಕನಿಷ್ಠ 3 ರಿಂದ 4 ಗಂಟೆ ಮಧ್ಯದಲ್ಲಿ ವ್ಯತ್ಯಾಸ ಇರಬೇಕು, ಅಂತರ ಇರಬೇಕು. ಮೂರನೆಯದು, ನಿಯಮಿತವಾಗಿ ಮೂತ್ರವನ್ನು ವಿಸರ್ಜಿಸಬೇಕು. ದಿನಕ್ಕೆ 2 ಲೀಟರ್ನಷ್ಟು ನೀರು ಕುಡಿಯಬೇಕು. ಇದರಿಂದ ಬೆವರು ಮತ್ತು ಮೂತ್ರದ ಮೂಲಕ ಕಲ್ಮಶಗಳು ದೇಹದಿಂದ ಹೊರ ಹೋಗುತ್ತವೆ. ಮೂತ್ರ ವಿಸರ್ಜನೆಯು ಪ್ರಮುಖವಾದಂತಹ ಚಟುವಟಿಕೆ ಅನ್ನುವಂಥದ್ದು ಮಕ್ಕಳಿಗೆ ಅರಿವಾಗಬೇಕು. ನಮ್ಮ ದೇಹದಲ್ಲಿ 206 ಮೂಳೆಗಳಿವೆ, 600ಕ್ಕೂ ಹೆಚ್ಚು ಕೀಲುಗಳಿವೆ. ಶ್ವಾಸಕೋಶಗಳಲ್ಲಿ ಸುಮಾರು 3 ಲೀಟರ್ಗಳಷ್ಟು ಗಾಳಿ ತುಂಬಿರುತ್ತದೆ. ಇದು ಕೂಡ ತುಂಬ ಪ್ರಮುಖವಾದಂಥ ಅಂಶ. ಮನುಷ್ಯ 3 ಅಡಿ ಎತ್ತರವಿದ್ದರೂ ಅವನ ದೇಹದಲ್ಲಿರುವ ಜೀರ್ಣಾಂಗಗಳು 20 ಅಡಿ ಉದ್ದವಿರುತ್ತವೆ. ಅವು ಸುರುಳಿಯಾಗಿ ಸುತ್ತಿಕೊಂಡಿರುತ್ತವೆ, ದೊಡ್ಡ ಕರಳು, ಸಣ್ಣ ಕರಳು. ಇನ್ನು ಕೊನೆಯ ಅಂಶ, ಮಾನವರ ದೇಹದಲ್ಲಿ ಸುಮಾರು 5.5 ಲೀಟರ್ಗಳಷ್ಟು ರಕ್ತವಿರುತ್ತದೆ. ಒಮ್ಮೆ ರಕ್ತದಾನ ಮಾಡಿದ ನಂತರ ರಕ್ತ ಮತ್ತೆ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ. ಇದಕ್ಕೆ 4 ರಿಂದ 5 ವಾರಗಳು ಬೇಕು. ನೋಡಿ, ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ ರಕ್ತದ ಪ್ರಮಾಣ ಬಂದು 5.5 ಲೀಟರ್ ಇದ್ದರೆ ಇನ್ನು ರಕ್ತದಾನದ ಮಹತ್ವವನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ವಯಸ್ಕರಾದಂತಹ ವ್ಯಕ್ತಿಗಳು ಒಮ್ಮೆ ರಕ್ತದಾನವನ್ನು ಮಾಡಿದರೆ ಮತ್ತೆ ಅವರ ದೇಹದಲ್ಲಿ ರಕ್ತ ಉತ್ಪತ್ತಿಯಾಗುತ್ತೆ. ಹಾಗಾದರೆ ಮತ್ತೆ ರಕ್ತ ಉತ್ಪತ್ತಿಯಾಗಿ ಆ ಒಂದು ಪ್ರಮಾಣಕ್ಕೆ ಬರಲಿಕ್ಕೆ ಬೇಕಾದಂತಹ ಸಮಯ ಎಷ್ಟು ಅಂತೇಳಿದ್ರೆ 4 ರಿಂದ 5 ವಾರಗಳಲ್ಲಿ ಪುನಃ ರಕ್ತ ಉತ್ಪಾದನೆ ರಕ್ತದಾನ ಮಾಡಿದಂತಹ ವ್ಯಕ್ತಿಯಲ್ಲಿ ಬರುತ್ತೆ ಎನ್ನುವಂಥ ಅಂಶಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಸ್ನೇಹಿತರೆ, ಇದಾಗಿತ್ತು 4ನೇ ತರಗತಿಯ ಪರಿಸರ ಅಧ್ಯಯನದ ಅದ್ಭುತ ಯಂತ್ರ ನಮ್ಮ ದೇಹ ಎನ್ನುವಂಥ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳು. ಮುಂದಿನ ಮತ್ತೊಂದು ಅಧ್ಯಾಯದ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.